ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಪಾಸ್ತಾ ರೆಸಿಪಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಇಷ್ಟಪಟ್ಟು ತಿಂತಾರೆ, ಕೇಳ್ತಾನೆ ಇರ್ತಾರೆ ಪದೇ ಪದೇ. ಒಂದು ಸಲ ಮಾಡಿಕೊಟ್ಟು ನೋಡಿ, ಲಂಚ್ ಬಾಕ್ಸ್ಗೂ ಆಗುತ್ತೆ, ಬೆಳಗಿನ ತಿಂಡಿಗೂ ಕೂಡ ತಿನ್ಬೋದು. ವಾರಕ್ಕೊಂದಿನ ಮಾಡಿಕೊಂಡು ಪಾಸ್ತಾ ರೆಸಿಪಿನ ಪ್ರೀತಿಯಿಂದ ಸವಿಬೋದು. ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅದರಲ್ಲಿ ನಾವು ಎಲ್ಲ ವೆಜಿಟೇಬಲ್ಸ್ನೂ ಸೇರಿಸಿರೋದ್ರಿಂದ ಹೆಲ್ದಿಯಾಗೂ ಕೂಡ ಇರುತ್ತೆ. ಆ ಪಾಸ್ತಾ ಜೊತೆ ಅವರು ತರಕಾರಿನೂ ಕೂಡ ಇಷ್ಟಪಟ್ಟು ತಿನ್ನೋ ಹಾಗಾಗುತ್ತೆ. ಹಾಗಾಗಿ ಇವತ್ತಿನ ರೆಸಿಪಿ ಪಾಸ್ತಾ ರೆಸಿಪಿ ಹೇಗೆ ಮಾಡೋದು ಅಂತ ಒಂದ್ಸಲಿ ನೋಡ್ಕೊಂಬರೋಣ ಬನ್ನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಲ್ಲಿ ಪಾಸ್ತಾನ ತೊಗೊಂಡಿದ್ದೀನಿ ನೋಡಿ, ಈ ಥರ ಇರುತ್ತೆ ಪಾಸ್ತಾ. ಅದನ್ನು ನಾವು ಫಸ್ಟು ನೀರಿಗೆ ಹಾಕ್ಕೊಂಡು ಕುದಿಸ್ಕೋಬೇಕಾಗುತ್ತೆ. ಸ್ವಲ್ಪ ಹೊತ್ತಷ್ಟೇ, ತುಂಬ ಕುದಿಸ್ಬಾರ್ದು, ಸ್ವಲ್ಪ ಹೊತ್ತು ಕುದಿಸ್ಬೇಕು. ಹೀಗಿರುತ್ತೆ ನೋಡಿ ಪಾಸ್ತಾಗಳಲ್ಲೇ ವೆರೈಟಿ ಪಾಸ್ತಾಗಳು ಸಿಗುತ್ತೆ, ಬೇರೆ ಬೇರೆ ಥರ ಇರುತ್ತೆ. ನಾನು ಈ ಥರ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ದೊಡ್ಡವ್ರಿಗೆ ಇಷ್ಟ ಆಗದೆ ಇರ್ಬೋದು, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಪದೇ ಪದೇ ಮಾಡಿಕೊಡಿ ಅಂತ ಕೇಳ್ತಾನೆ ಇರ್ತಾರೆ, ಆ ರೀತಿ ಇರುತ್ತೆ. ಇಲ್ಲಿ ನಾನೊಂದು ಪಾತ್ರೆಯಲ್ಲಿ ಫಸ್ಟು ನೀರು ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ. ಅದು ಬಿಸಿಯಾಗಲಿ. ನೀರು ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕುದಿಯಕ್ಕೆ ಬಿಡೋಣ. ಕುದಿಯೋಕೆ ಇಟ್ಕೊಳ್ಳೋಣ. ಕುದ್ದಾದಮೇಲೆ ನಾವು ಪಾಸ್ತಾನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಅಷ್ಟೇ, ತುಂಬ ಜಾಸ್ತಿ ಹೊತ್ತು ಕುದಿಸೋ ಹಾಗಿಲ್ಲ. ಬಿಸಿ ನೀರು ಬಿಸಿ ಆಗ್ತಿದ್ದಂಗೆ ಪಾಸ್ತಾನ ಅದಕ್ಕೆ ಹಾಕಿ ಒಂದು 4-5 ನಿಮಿಷ ಬಿಡೋಣ ಅಷ್ಟೇ. ಅಷ್ಟಕ್ಕೇ ಫುಲ್ಲು ಸಾಫ್ಟಾಗಿ ಮೆತ್ತಗಾಗಿ ತುಂಬ ಚೆನ್ನಾಗಿ ಪಾಸ್ತಾ ರೆಡಿ ಆಗುತ್ತೆ. ಈಗ ನೀರು ಕುದೀತಾ ಇದೆ, ನಾನು ಪಾಸ್ತಾಗಳನ್ನ ಹಾಕ್ತೀನಿ. ಮಕ್ಕಳಿಗೆ ದಿನ ಅದೇ ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ, ಅನ್ನ, ಪಲಾವ್ ಈ ಥರ ತಿಂದು ಬೇಜಾರಾದಾಗ ಈ ಥರ ವೆರೈಟಿಯಾಗಿ ಕೇಳ್ತಾರೆ. ಆವಾಗ ನಾವು ಸ್ಪೆಷಲ್ಲಾಗಿ ಮನೇಲೇ ಈ ರೀತಿ ಮಾಡಿಕೊಟ್ರೆ ಹೊರಗಿನ ಐಟಮ್ನ ಕೇಳೋದನ್ನು ಕಡಿಮೆ ಮಾಡ್ತಾರೆ. ಹಾಗಾಗಿ ಯಾವತ್ತಾರು ಒಂದಿನ ಈ ರೀತಿ ಮಾಡಿಕೊಡೋದ್ರಲ್ಲಿ ತಪ್ಪೇನಿಲ್ಲ. ತುಂಬ ಕಡಿಮೆ ಟೈಮ್ ಹಿಡಿಯುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ ಪಾಸ್ತಾ. ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಈಗ ನಾನು ಪಾಸ್ತಾ ಕುದ್ದಿದೆಯಾ ಅಂತ ನೋಡ್ಕೊಳ್ತಾ ಇದ್ದೀನಿ. ಸಾಕು, ಆಲ್ಮೋಸ್ಟ್ ಕುದ್ದಿದೆ, ಸಾಕು. ಇಷ್ಟ ಆದರೆ ಸಾಕು. ಅದನ್ನು ಬೇಕಾದ್ರೆ ಕೈಲಿ ಮುಟ್ಟನ್ನು ಕೂಡ ನೋಡ್ಬೋದು, ಬೆಂದಿದೆಯಾ ಇಲ್ವಾ ಅಂತ. ಗಟ್ಟಿ ಇದ್ದರೆ ಇನ್ನೊಂದು ಸ್ವಲ್ಪ ಬೇಯಿಸಿ, ಬೇಡ ಅಂದರೆ ಸಾಕು, ಇಷ್ಟೇ. ಇದು ಮಾತ್ರ ಫುಲ್ಲು ಚೆನ್ನಾಗಿ ಬೆಂದಿದೆ, ಸಾಕು. ಇದನ್ನು ನೀರೆಲ್ಲ ತೆಗೆದು ಸೋಸಿಟ್ಕೋತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ, ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಓಕೆ, ನೆಕ್ಸ್ಟ್ ನಾವು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಪಾಸ್ತಾ ಮಾಡೋಕ್ಕೆ ಬೀನ್ಸ್ನ ಹೆಚ್ಚಿಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಬೀನ್ಸ್ ಹೆಚ್ಚಿಟ್ಕೊಂಡಿದ್ದೀನಿ. ಹಸಿ ಬಟಾಣಿ ಇದೆ, ಒಂದು ಅರ್ಧ ಟೊಮೊಟೊ ಇದೆ, ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು, ಈರುಳ್ಳಿ, ಇಷ್ಟು ಐಟಮ್ಸ್ನ ಇಲ್ಲಿ ತೊಗೊಂಡಿದ್ದೀನಿ. ಗ್ರೀನ್ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಈರುಳ್ಳಿ, ಬಟಾಣಿ. ನೀವು ಬೇಕಾದರೆ ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೋ ಅದನ್ನೇ ಬಳಸ್ಕೋಬೋದು. ಇಲ್ಲ ಅಂತಂದರೆ ತೊಂದರೆ ಇಲ್ಲ, ಹಾಗೆಯೇ ಮಾಡ್ಕೋಬೋದು. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಆ ಥರ ಇದ್ದರೆ. ನಾವು ಗ್ರೀನ್ ಕಲರಲ್ಲಿ ಮಾಡ್ತಾಯಿಲ್ಲ, ಹಾಗಾಗಿ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀವಿ, ರೆಡ್ ಕಲರಲ್ಲಿ ಮಾಡ್ತಾಯಿದ್ದೀವಿ. ಮಕ್ಕಳಿಗೆ ಹಸಿಮೆಣಸಿನ್ಕಾಯಿ ಎಲ್ಲ ಬಾಯಲ್ಲಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿಲ್ಲ ಇಲ್ಲಿ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಕಾದ ನಂತರ ಜೀರಿಗೆ, ಸಾಸಿವೆ ಅದನ್ನೆಲ್ಲ ಏನೂ ಹಾಕ್ಕೊಳ್ಳೋಂಗಿಲ್ಲ, ಡೈರೆಕ್ಟಾಗಿ ಈರುಳ್ಳಿನೇ ಹಾಕ್ಕೋಬೇಕು. ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಮಾಮೂಲಿ ಮಕ್ಕಳು ಈರುಳ್ಳಿ, ಬೆಳ್ಳುಳ್ಳಿ, ತರಕಾರಿ ಇವುಗಳನ್ನೆಲ್ಲ ಏನೂ ತಿನ್ನಲ್ಲ ಆ ಥರ. ಆದರೆ ಈ ಥರ ಐಟಮಲ್ಲಿ ಮಾಡಿಕೊಟ್ರೆ, ಗೋಬಿ ಮಂಚೂರಿಯನು ಅಥವಾ ಪಾಸ್ತಾ ಈ ಥರದ್ರಲ್ಲಿ ತರಕಾರಿ ಹಾಕಿ ಅಥವಾ ಈರುಳ್ಳಿ ಹಾಕಿ ಏನೇ ಕೊಟ್ಟರು ಕೂಡ ಇಷ್ಟಪಟ್ಟು ತಿಂತಾರೆ. ಅದು ಆವಾಗ ಬೇಡ ಅನಿಸಲ್ಲ ಅವ್ರಿಗೆ. ಮಾಮೂಲಿ ಊಟದಲ್ಲಿ ಎಲ್ಲನೂ ಎತ್ತಿಡ್ತಾರೆ. ಈಗ ನಾನೆಲ್ಲ ತರಕಾರಿನೂ ಒಂದೊಂದಾಗಿ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಎಲ್ಲ ತರಕಾರಿಗಳು. ನೀರಲ್ಲಿ ಹಾಕಿ ಕುದಿಸಿ ಹಾಕೋದು ಏನು ಬೇಡ ಇದಕ್ಕೆ, ಹಾಗೆಯೇ ಎಣ್ಣೆಲೇ ಫ್ರೈ ಆಗೋಗುತ್ತೆ. ಕ್ಯಾರೆಟು, ಬೀನ್ಸು ಹೆಚ್ಚಿಟ್ಕೊಂಡಿದ್ನೆಲ್ಲ ಅದನ್ನೂ ಹಾಕೋತಾ ಇದ್ದೀನಿ. ನೀಟಾಗಿ ಬಾಡಿಸ್ಕೊಳ್ಳೋಣ. ಈ ಥರ ಕೈ ಆಡಿಸ್ಕೋತಾ ಇರಬೇಕು.
ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಸಾಫ್ಟಾಗಿ ಆಗುತ್ತೆ ತರಕಾರಿಗಳೆಲ್ಲ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಪಾಸ್ತಾ ಕುದಿಸ್ಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ, ಹಾಗಾಗಿ ನೋಡಿ ಹಾಕ್ಕೋಬೇಕು. ತುಂಬ ಜಾಸ್ತಿ ಏನು ಉಪ್ಪು ಇಡಿಸಲ್ಲ ಇದಕ್ಕೆ, ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು. ಈಗ ಮುಚ್ಚಿಟ್ಕೊಂಡು ಎಲ್ಲ ಬೇಯಲಿ. ನೋಡಿ ಈ ಥರ ಸಾಫ್ಟಾಗಿದೆ. ಸ್ವಲ್ಪ ಹೊತ್ತಿಗೆಲ್ಲ ಸಾಫ್ಟಾಗಿ ಬೆಂದೋಗುತ್ತೆ ತರಕಾರಿಗಳೆಲ್ಲ ಎಣ್ಣೆಲೇ ಫ್ರೈ ಆಗಿ. ಈ ಥರ ಆದಮೇಲೆ ನೆಕ್ಸ್ಟ್ ನಾವು ಖಾರದ ಪುಡಿ ಹಾಕ್ಕೊಳ್ಳೋಣ. ನೋಡಿ ಟೇಸ್ಟಿಗೆ ಅನುಗುಣವಾಗಿ, ಜಾಸ್ತಿ ಏನು ಖಾರ ಯೂಸ್ ಆಗಲ್ಲ ಮಕ್ಕಳಿಗೆ ಕೊಡೋದ್ರಿಂದ. ಸ್ವಲ್ಪನೇ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಇದಕ್ಕೆ ಪಾಸ್ತಾ ಮಸಾಲ ಅಂತ ಸಿಗುತ್ತೆ ಅಂಗಡಿಗಳಲ್ಲಿ, ಅದನ್ನು ಹಾಕ್ಕೋತಿದ್ದೀನಿ. ಪಾಸ್ತಾ ಮಸಾಲ ಅಂತಲೇ ಸಿಗುತ್ತೆ, ಅದನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಇಲ್ಲ ಅಂದರೆ ಸಿಗಲಿಲ್ಲ ಅಂದರೆ ಕೂಡ ಉಪ್ಪು, ಖಾರದ ಪುಡಿ, ಈ ತರಕಾರಿಗಳು ಮತ್ತು ಸ್ವಲ್ಪ ಸಾಸ್ ಇದ್ದರೆ ಸಾಕು, ಪಾಸ್ತಾ ಸೂಪರಾಗಿ ರೆಡಿ ಆಗುತ್ತೆ. ಈಗ ನಾನು ಪಾಸ್ತಾ ಮಸಾಲನೂ ಕೂಡ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಬಹುಶಃ ಎಲ್ಲ ಅಂಗಡಿಗಳಲ್ಲೂ ಈ ಪಾಸ್ತಾ ಮಸಾಲ ಸಿಗುತ್ತೆ, ಅಥವಾ ಮ್ಯಾಗಿ ಮಸಾಲ ಅಂತ ಸಿಗುತ್ತೆ, ಅದನ್ನು ಬೇಕಾದರೂ ಕೂಡ ನೀವು ಹಾಕ್ಕೋಬೋದು. ಈಗ ನಾನು ಸಾಸ್ನ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಸಾಸ್ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಕೆಚಪ್ಪು ಅಥವಾ ರೆಡ್ ಚಿಲ್ಲಿ ಸಾಸು ಯಾವ್ದು ಬೇಕಾದರೂ ಹಾಕ್ಕೋಬೋದು, ಹಾಕದೇ ಇದ್ರೂ ನಡೆಯುತ್ತೆ. ಈಗ ಕುದಿಸಿ ಎತ್ತಿಟ್ಕೊಂಡಿರೋಂಥ ಪಾಸ್ತಾನ ಈ ಮಸಾಲೆಗೆ ಸೇರಿಸ್ಕೊತಾ ಇದ್ದೀನಿ. ಈಗ ನೀಟಾಗಿ ಎಲ್ಲ ಪಾಸ್ತಾಕ್ಕೂ ಆ ಮಸಾಲೆ ಅಂಟ್ಕೊಳ್ಳೋ ಥರ ಕಲಿಸ್ಕೋಬೇಕು. ಈ ಥರ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ನೀಟಾಗಿ ಎಲ್ಲ ಪಾಸ್ತಾಕ್ಕೂ ಮಸಾಲೆ ಹಿಡಿದಿದೆ. ಗ್ಯಾಸ್ ಆನಲ್ಲೇ ಇರಬೇಕು, ಸಣ್ಣ ಮಾಡಿರಬೇಕು. ಇದನ್ನು ಕಲಸಿ ಈ ಥರ ಇದನ್ನು ಮಾಡ್ಕೋತಾ ಇರಬೇಕು. ವಾವ್, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿಕೊಟ್ರೆ ಪದೇ ಪದೇ ಕೇಳ್ತಾರೆ, ಆ ಥರ ಟೇಸ್ಟಿಯಾಗಿರುತ್ತೆ. ಈ ಪಾಸ್ತಾನ ಮಾಡ್ಕೊಳ್ಳೋದು ತುಂಬಾ ಸುಲಭ, ಯಾರು ಬೇಕಾದರೂ ಕೂಡ ಮಾಡ್ಬೋದು. ಬ್ಯಾಚುಲರ್ಸ್ಗೂ ಕೂಡ ಈ ರೆಸಿಪಿ ಯೂಸ್ ಆಗ್ಬೋದು ಅಂತ ಭಾವಿಸ್ತೀನಿ. ಈ ರೀತಿಯಾಗಿ ನೀಟಾಗಿ ಎಲ್ಲ ಕಡೆನೂ ಮಸಾಲೆ ಅಂಟ್ಕೊಳ್ಳೋ ಥರ ಪಾಸ್ತಾಕ್ಕೆ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡಾಗಿದೆ. ಈಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡೋಣ. ತುಂಬ ಚೆನ್ನಾಗಿರೋವಂಥ ಟೇಸ್ಟಿಯಾಗಿರೋವಂಥ ಪಾಸ್ತಾ ರೆಸಿಪಿ ನೋಡ್ಕೊಂಬಂದ್ರಿ ಅಲ್ವಾ? ಹಾಗಿದ್ದರೆ ಮತ್ತೊಂದು ಯೂಸ್ಫುಲ್ ಆಗಿರೋವಂಥ ರೆಸಿಪಿ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.